ಬಿಜೆಪಿ ಸಿಂಬಲ್ ಅಲ್ಲಿ ಗೆದ್ದಿರೋಂಥವ್ರಿಗೆ ನಾವು ವೋಟ್ ಮಾಡಿದ್ವಿ. ಬಿಜೆಪಿ ಪಾರ್ಟಿ ಮೇಲೆ ಅಭಿಮಾನ, ಮತ್ತೆ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಅಭಿಮಾನ. ಬಿಜೆಪಿ ಚಿಹ್ನೆಯಿಂದ ಗೆದ್ದಿದಂಥ ಗೋಪಾಲು ಮತ್ತೆ ಬಿಜೆಪಿ ಚಿಹ್ನೆಯಿಂದ ಗೆದ್ದಿದಂಥ ವಸಂತ್ ಕುಮಾರ್ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ನಾನು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಿದ್ದೀನಿ. ನಾವು ಅಭಿವೃದ್ಧಿ ಪರ ಪುರಸಭೆಯಲ್ಲಿ ಎಲ್ಲರಿಗೂ ಒಳ್ಳೆ ರೀತಿ ಆಗಬೇಕು. ಬಂಸಂದ್ರದಲ್ಲಿ ಬಿಜೆಪಿ ನಾವು ಉಳಿಸೋದಕ್ಕೋಸ್ಕರ ನಾವು ಬಿಜೆಪಿ ಚಿಹ್ನೆ ಮತ ಹಾಕ್ತೀವಿ. ಇಲ್ಲ, ನಾವು ಮೂಲತಃ ಬಿಜೆಪಿಯವರು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ, ಮುಂದೆ ಆಗೋದಿಲ್ಲ. ಕಾಂಗ್ರೆಸ್ ಅಂತ ನಾವು ಇದು ಮಾಡಿಲ್ಲ. ಅಭಿವೃದ್ಧಿ ಪರದಿಂದ ನಾನು ಮಾಡಿದ್ದ ಕೆಲಸ ಅದನ್ನ ನೋಡಿ ನನಗೆಲ್ಲರೂ ಆಶೀರ್ವಾದ ಮಾಡಿದ್ರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಪುರಸಭೆಗಳ ಪೈಕಿ ಬೊಮ್ಮಸಂದ್ರ ಪುರಸಭೆಯು ಕೂಡ ಒಂದಾಗಿದೆ. ಇತ್ತೀಚೆಗಷ್ಟೇ ಬೊಮ್ಮಸಂದ್ರ ಪುರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ಬಿಜೆಪಿಯವರೇ ಎನ್ನಿಸಿಕೊಂಡಿರ್ತಕ್ಕಂತಹ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ವೈ ಗೋಪಾಲ್ ಹಾಗೆ ಉಪಾಧ್ಯಕ್ಷರಾಗಿ ವಸಂತ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಒಂದಷ್ಟು ಡ್ರಾಮಾಗಳು ನಡೆದು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ನವರು ಹೊಸ ರೀತಿಯಾದಂತಹ ದಾಳವನ್ನು ಉರುಳಿಸಿದ್ರು. ಹಾಗಾಗಿ ಬಿಜೆಪಿಯ ವೈಗೋಪಾಲ್ ಮತ್ತೆ ಕ್ರಮವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ತಂತ್ರಗಾರಿಕೆಯನ್ನು ಚಲಪತಿ ಮತ್ತು ಪ್ರಸಾದ್ ರವರು ಮಾಡಿದ್ದರು. ಹಾಗೆ ನಾವು ಯಾವುದೇ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಲಿಲ್ಲ. ನಮಗೆ ಅಧಿಕೃತವಾದಂತಹ ಅಭ್ಯರ್ಥಿಗಳು ಅಂತೇಳಿ ಬಿಜೆಪಿಯಲ್ಲಿ ಘೋಷಣೆ ಮಾಡಿರಲಿಲ್ಲ. ನಮ್ಗೆ ಯಾವುದೇ ರೀತಿಯಾದಂತಹ ವಿಪ್ ಜಾರಿಯಾಗಿರಲಿಲ್ಲ. ಹಾಗಾಗಿ ನಾವು ಪ್ರವಾಸಕ್ಕೆ ಹೋಗಿದ್ವಿ. ನಮ್ಮೊಟ್ಟಿಗೆ ಯಾರು ಇದ್ರೋ ಅವರನ್ನು ನಾವು ಬಿಜೆಪಿಯವರೇ ಆಗಿರೋದ್ರಿಂದ ಅಧ್ಯಕ್ಷರಾಗಿ ವೈಗೋಪಾಲ್ ಮತ್ತು ಉಪಾಧ್ಯಕ್ಷರನ್ನಾಗಿ ವಸಂತ್ ಕುಮಾರ್ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ಅಧಿಕಾರ ಸ್ವೀಕಾರವನ್ನು ಕೂಡ ಇಬ್ಬರೂ ಮಾಡಿದ್ದು ಹೀಗೆ. ಸದಾಶಿವ ಸಮಾರಂಭ ಶ್ರೀಕಂಠಾಚಾರ್ಯ ಮಂತ್ರಿಯಾಧೀನೋಪಾಶಂಕುಶ ತ್ರಿಕಂಠ ನಮಸ್ಕಾರ ಮುದ್ರಾಃ ಬಾಲಚಂದ್ರಾಯ ನಮಃ ಓಂ ಗಾಂ ಗಜಾನನಾಯ ನಮಃ ಮಂಗಲೇ ಬಹುತ ಮಮ ಪ್ರಥಮಸಃ ವೃದ್ಧಾನಂದ್ರಕಂ ತಾಭ್ಯಾಂ ಅಮೃತೆ ಅಮೃತಾರಣಿ ಅಮೃತೋದ್ಭವೆ ಅಮೃತವರ್ಷಿಣಿ ಅಮೃತಂ. ಹೌದು, ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಿರಲಿ ಅಂತೇಳಿ ವೈಗೋಪಾಲ್ ಮತ್ತು ವಸಂತ್ ಕುಮಾರ್ ರವರ ಅಧಿಕಾರ ಸ್ವೀಕಾರದಲ್ಲಿ ವಿಶೇಷ ಪೂಜೆಯೊಂದಿಗೆ ಅಧಿಕಾರ ಸ್ವೀಕರಿಸಿದರು. ಈ ಒಂದು ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣನವರು ಹಾಗೆಯೇ ಈ ಗೆಲುವಿನ ರೂವಾರಿಗಳಾದಂಥ ಚಲಪತಿ ಮತ್ತು ಪ್ರಸಾದ್ ರವರು ಹಾಗೆಯೇ ಇನ್ನಿತರೆ ಪುರಸಭೆಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಚುನಾವಣೆಯಲ್ಲಿ ಹೊಸ ರೀತಿಯಾದಂಥ ದಾಳವನ್ನು ಉರುಳಿಸಿ ನಾವು ಬಿಜೆಪಿಯವರೇ, ನಾವು ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಲಿಲ್ಲ ಅಂತೇಳಿ ತಮ್ಮ ಕೆಲಸವನ್ನು ಸಮರ್ಥಿಸಿಕೊಂಡಂತಹ ಚಲಪತಿರವರು ಮಾಧ್ಯಮಗಳೊಂದಿಗೆ ತಮ್ಮ ವಾದವನ್ನು ಮಂಡಿಸಿದ್ದು ಹೀಗೆ. ಏನಿದ್ರು ಅಭಿವೃದ್ಧಿ ಪರ, ಅಭಿವೃದ್ಧಿ ಎಲ್ಲಿ ಚೆನ್ನಾಗಿ ನಡೆಯುತ್ತೋ ಅಲ್ಲಿ ನಾವು ಇರ್ತೀವಿ ಅಂತೇಳಿ. ಸೊ ಹಾಗಾಗಿ ನಾವು ಅಭಿವೃದ್ಧಿ ಪರ. ಪುರಸಭೆಯಲ್ಲಿ ಎಲ್ಲರಿಗೂ ಒಳ್ಳೆ ರೀತಿ ಆಗಬೇಕು. ಈ ಪುರಸಭೆಯಲ್ಲಿ ಸ್ಟಾಫ್ಸ್ ಇರ್ಬೋದು, ಈ ಒಂದು ಕೌನ್ಸಿಲರ್ಸ್ ಇರ್ಬೋದು, ಎಲ್ಲರಿಗೂ ಇಲ್ಲಿ ಬಂದು ಹೋಗಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಇರಬೇಕು ಅಂತೇಳಿ. ಸೊ ನಾವು ಅದ್ರ ಜೊತೆಲಿ ಅಭಿವೃದ್ಧಿಗೋಸ್ಕರ ನಾವು ಅಭಿವೃದ್ಧಿ ಪರ ಯಾಕಂದ್ರೆ ನಾವು ವೋಟ್ ಮಾಡಿದ್ವಿ. ನಾವೆಲ್ಲೂ ವಿಪ್ಪನ್ನ ಉಲ್ಲಂಘನೆ ಮಾಡಿಲ್ಲ, ನಮ್ಗೆ ವಿಪ್ಪು ಕೊಟ್ಟೇ ಇಲ್ಲ. ಅದ್ರ ಜೊತೆಯಲ್ಲಿ ನಮ್ಗೆ ವಿಪ್ಪು ಕೊಟ್ಟೇ ಇಲ್ಲ, ನಮಗೆಲ್ಲೂ ವಿಪ್ಪು ಕೊಟ್ಟಿಲ್ಲ. ನಮಗೆ ನಾವು ಯಾರೇ ಆ ಥರದ್ದು ನಾವು ಬಿಜೆಪಿ ಸಿಂಬಲಲ್ಲಿ ಗೆದ್ದಿರೋಂಥವ್ರಿಗೆ ನಾವು ವೋಟ್ ಮಾಡಿದ್ದೀವಿ. ಹೌದು, ಈಗ ನನಗೆ ಸರ್ಟಿಫಿಕೇಟ್ ಕೊಟ್ಟಿರೋದೇ ಬಿಜೆಪಿ. ಇನ್ನೂ 2.5 ವರ್ಷದವರೆಗೂ ನನಗೆ ಸರ್ಟಿಫಿಕೇಟ್ ಇದೆ. ನಾನು ಬಿಜೆಪಿ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜಂಗಿ ಕುಸ್ತಿ ಮಾಡುತ್ತೆ. ಆದರೆ ಬೆಂಗಳೂರು ಹೊರವಲಯದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರದಲ್ಲಿ ದೋಸ್ತಿ ಮಾಡುತ್ತೆ. ಸಂಸದ ಡಿ.ಕೆ. ಸುರೇಶ್ ರವರು ಹಾಗೆಯೇ ಶಾಸಕ ಬಿ ಶಿವಣ್ಣರವರು ನೇರವಾಗಿ ಹೊಸ ರೀತಿಯಾದಂತಹ ದಾಳವನ್ನು ಉರುಳಿಸಿ
ಬಿಜೆಪಿಯ ಬಂಡಾಯಗಾರರಾಗಿದ್ದಂತಹ ಪುರಸಭೆಯ ಸದಸ್ಯರನ್ನು ಹೈಜಾಕ್ ಮಾಡಿ ಅವರನ್ನು ಗೆಲ್ಲಿಸಿಕೊಂಡು ಹೊಸ ಇತಿಹಾಸವನ್ನು ರಚಿಸಿದಂತಹ ಘಟನೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ಪುರಸಭೆಯಲ್ಲಿ ನಡೆದಿದೆ. ಬಿಜೆಪಿಯ 4 ಪುರಸಭಾ ಸದಸ್ಯರುಗಳು, ಕಾಂಗ್ರೆಸ್ನ 6 ಜನ ಪುರಸಭೆಯ ಸದಸ್ಯರು, ಓರ್ವ ಸಂಸದ, ಓರ್ವ ಶಾಸಕರು ಮತ್ತು ಓರ್ವ ಪಕ್ಷೇತರ ಸದಸ್ಯ ಮತವನ್ನು ಚಲಾಯಿಸಿ ಬಿಜೆಪಿಯ ಬಂಡಾಯಗಾರರಾದಂತಹ ವೈ ಗೋಪಾಲ್ ರವರನ್ನು ಅಧ್ಯಕ್ಷರನ್ನಾಗಿಯೂ ಹಾಗೆಯೇ ವಸಂತ್ ಕುಮಾರ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಹೊಸ ಇತಿಹಾಸವನ್ನ ಬೊಮ್ಮಸಂದ್ರ ಪುರಸಭೆಯಲ್ಲಿ ರಚಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯಾವುದೇ ವಿಘ್ನಗಳು ಬಾರದಿರಲಿ ಅಂತೇಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದಂಥ ಅಧ್ಯಕ್ಷ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಖುದ್ದು ಆನೇಕಲ್ ಶಾಸಕ ಬಿ.ವಿ. ಶಿವಣ್ಣನವರು ಕೂಡ ಉಪಸ್ಥಿತರಿದ್ದರು. ಹಾಗೆಯೇ ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಲಿಲ್ಲ ಹಾಗೂ ಈ ಒಂದು ಪುರಸಭೆ ಬಿಜೆಪಿಯದ್ದೇ, ಅಭಿವೃದ್ಧಿ ಪರವಾಗಿ ನಮಗೆ ಯಾರೆಲ್ಲ ಮತವನ್ನು ಚಲಾಯಿಸಿದ್ರು ಅವ್ರಿಗೆಲ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ತಿಳಿಸ್ತೀವಿ ಅಂಥೇಳಿ ಸಹೋದರರಾದಂಥ ಚಲಪತಿ ಮತ್ತು ಪ್ರಸಾದ್ರವರು ಹೊಸ ದಾಳವನ್ನು ಉರುಳಿಸಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡಿದ್ದು ಹೀಗೆ. ಬ್ಲಡ್ಡೇ ಬಿಜೆಪಿ, ನನ್ನ ಪಕ್ಷನೇ ಬಿಜೆಪಿ, ನನ್ನ ಚಿಹ್ನೆನೇ ಬಿಜೆಪಿ, ನಾನು ಗೆದ್ದಿರೋದು ಪಕ್ಷನೂ ಬಿಜೆಪಿ ಚಿಹ್ನೆಯಿಂದಾನೆ. ಬಿಜೆಪಿ ಚಿಹ್ನೆಯಿಂದ ಗೆದ್ದಿದಂಥ ಗೋಪಾಲು ಮತ್ತು ಬಿಜೆಪಿ ಚಿಹ್ನೆಯಿಂದ ಗೆದ್ದಿದಂಥ ವಸಂತ್ ಕುಮಾರ್ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ನಾನು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿದ್ದೀನಿ. ಹಾಗೆ ಮೂಲ ಹೊಸಬರು ಅಂತೇನಿಲ್ಲ, ಪಕ್ಷದ ಚಿಹ್ನೆಯಿಂದ ಪಕ್ಷದ ಬೀಪಾರ ಮೇಲೆ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀವಿ. ನಾವು ಎಲೆಕ್ಷನನ್ನು ನಮ್ಮ ಗೋಪಾಲ್ ಅವರು ಮತ್ತು ವಸಂತರವರು ಅವರು ಸಹ ನಾಮಿನೇಷನ್ ಮಾಡಿದರು. ನಾವು ಬಂದ್ವಿ, ನಾವು ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ, ಹೊರಗಡೆ ಹೋಗಿದ್ವಿ, ಬಂದ್ವಿ. ನಾವು ಬಂದ ಮೇಲಕ್ಕೆ ನಮಗೆ ಯಾವುದೇ ಅಂತ ವಿಪ್ಪನ್ನು ಕೊಟ್ಟಿರಲಿಲ್ಲ, ಯಾರು ಕ್ಯಾಂಡಿಡೇಟ್ ಅಂತಲೂ ನಮ್ಗೆ ಹೇಳಿರಲಿಲ್ಲ. ನಾವು ಸೀದಾ ಬಂದ್ವಿ, ನೋಡಿದ್ರೆ ಪಕ್ಷದಿಂದ ಆಗಿರೋಂಥವ್ರು 1-2-3 ಜನ ನಿಂತಿದ್ದರು. ನಮ್ಮ ಬೆಂಬಲ ಬಿ ಜೆ ಪಿನಲ್ಲಿ ಯಾರು ಗೆದ್ದಂಥ ಗೋಪಾಲು ಮತ್ತು ವಸಂತ್ ಅವ್ರಿಗೆ ಪುರಸಭೆ ಸ್ವಲ್ಪ ಚೆನ್ನಾಗಿ ಹೋಗಲಿ, ಅಧಿಕಾರಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಲಿ, ಯಾವುದೇ ಇದ್ದಂಥ ಅಧಿಕಾರಿಗಳಿಗೆ ಇಲ್ಲೊಂದು ಗೌರವ ಸಿಗಬೇಕು. ಬೊಮ್ಮಸಂದ್ರಕ್ಕೆ ಅಧ್ಯಕ್ಷ ಸ್ಥಾನ ಬೇಕಿತ್ತು. ಬೊಮ್ಮಸಂದ್ರದಲ್ಲಿ ಬಿ ಜೆ ಪಿನ ಉಳಿಸೋದಕ್ಕೋಸ್ಕರ ನಾವು ಬಿ ಜೆ ಪಿ ಚಿಹ್ನೆಗೆ ಮತ ಹಾಕಿದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪ್ರಸಾದ್ ರವರು ನಮಗೆ ಯಾವುದೇ ವಿಪ್ ಜಾರಿಯಾಗಿರಲಿಲ್ಲ, ಹಾಗೆ ನಾವು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೂಡ ನಡೆಸಲಿಲ್ಲ. ಬಿಜೆಪಿಯ ಚಿಹ್ನೆಯ ಮೇಲೆ ಗೆದ್ದಂತಹ ವೈಗೋಪಾಲ್ ಹಾಗೆಯೇ ಅಧ್ಯಕ್ಷರನ್ನಾಗಿಯೋ ಹಾಗೆಯೇ ಬಿಜೆಪಿಯ ಚಿಹ್ನೆಯ ಮೇಲೆಯೇ ಗೆದ್ದಿದ್ದಂಥ ವಸಂತ್ ಕುಮಾರ್ ಅವರನ್ನು ನಾವು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಹೊರತು ನಾವು ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಲಿಲ್ಲ ಅಂತೇಳಿ ತಮ್ಮ ವಾದವನ್ನು ಮಂಡಿಸಿದ್ದು ಹೀಗೆ. ವಿಪ್ಪು ಕೊಟ್ಟಿರಲಿಲ್ಲ, ನಮ್ಗೆ ಅಟ್ಲೀಸ್ಟ್ ವಿಪ್ಪಾದರೂ ಕೊಟ್ಟಿದ್ರಾಗ ನಮ್ಗೆ ಗೊತ್ತಾಗ್ತಿತ್ತು ಯಾರು ಕ್ಯಾಂಡಿಡೇಟ್ ಅಂತೇಳಿ. ಇಲ್ಲ, ಇವರು ನಿಜ ಕೊಟ್ಟಿದ್ರಾಗ ನಾನು ನಿಜವಾಗ್ಲೂ ನಾನು ಯಾರು ಕೊಟ್ಟಿದ್ರೆ ಅವ್ರಿಗೆ ಹಾಕ್ತಿದ್ದೆ. ಈಗಲೂ ಸಹ ನಾವು ಹಾಕಿರೋದು ಬಿ ಜೆ ಪಿ ಪಕ್ಷದವ್ರಿಗೆ, ಬಿ ಜೆ ಪಿನಲ್ಲಿ ಗೆದ್ದಿರೋರಿಗೆ ಹಾಕಿರೋದು. ಹೌದು, ಈಗ ಬಿ ಜೆ ಪಿ ಚಿಹ್ನೆಯಲ್ಲಿ ಗೆದ್ದಿರೋರು ಅಂತ ಹೇಳಿದಾಗ ಇನ್ನು ಯಾರ್ದು ಅಂತ ನೀವು ಹೇಳಿ ಅದನ್ನು. ಬಿ ಜೆ ಪಿನಲ್ಲಿ ಗೆದ್ದಿದ್ರಾಗನ ಚಿಹ್ನೆಯಲ್ಲಿ ಗೆದ್ದಿರೋದು ಅವರೇ ತಾನೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿದ್ದಾರೆ. ನಮ್ಗೆ ವಿಪ್ಪು ಕೊಟ್ಟಿಲ್ಲ ಸರ್. ನಾವು ಯಾವತ್ತೂ ಕಳೆದ ಬಾರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ನಡೀತು ಮೊದಲನೇ ಅವಧಿಗೆ. ವಿಪ್ಪನ್ನು ಕೊಟ್ಟಿದ್ದರು, ಅವತ್ತು ನಾವು ಉಲ್ಲಂಘನೆ ಮಾಡಿದ್ವಾ? ಅವತ್ತು ನಾವು ಅವ್ರಿಗೆ ಹಾಕಿದ್ದೀವಲ್ವ. ಈ ಸಲ ವಿಪ್ ಕೊಟ್ಟಿದ್ರಾಗ ನಾವು ಅವ್ರಿಗೆ ಹಾಕ್ತಾಯಿದ್ವಿ. ವಿಪ್ಪನ್ನು ಕೊಟ್ಟಿಲ್ಲ ಸರ್. ನಮಗೆ ರಿಜಿಸ್ಟರ್ ಪೋಸ್ಟು ಬಂದಿಲ್ಲ, ಬೈ ಹ್ಯಾಂಡು ಕೊಟ್ಟಿಲ್ಲ. ಮತ್ತು ಹೆಂಗೆ ನಾವು ನಮ್ಗೆ ಗೊತ್ತಾಗ್ತದೆ ಸರ್, ಗೊಂದಲ ಇದು. ಅದಕ್ಕೋಸ್ಕರ ನಾವು ಆದರೂ ಸಹ ಬಿ ಜೆ ಪಿ ಪಕ್ಷದಲ್ಲಿ ಗೆದ್ದಿದ್ದವ್ರಿಗೆ ನಾವು ಮತ ಹಾಕಿರೋದು. ಯಾರು ಅವ್ರಿಗೆ ಮತದಾನದ ಹಕ್ಕಿತ್ತು, ಅವ್ರು ಬಂದಿದ್ದಾರೆ. ಅವ್ರು ಯಾರಿಗೆ ಹಾಕಿದ್ರು ಓಟು ಅಂತೇಳಿ ನಾನು ಹೆಂಗೆ ಸರ್ ಕೇಳೋಕ್ಕಾಗ್ತದೆ? ನಾನು ಹೆಂಗೆ ಕೇಳೋಕ್ಕಾಗುತ್ತೆ? ಅವ್ರಿಗೆ ಸಂವಿಧಾನದ ಪ್ರಕಾರ ಮತದಾನದ ಹಕ್ಕಿದೆ, 23+2 ಜನಕ್ಕೆ ಹಕ್ಕಿತ್ತು, ಅವ್ರು ಬಂದಿದ್ದಾರೆ, ಮತ ಹಾಕಿದ್ದಾರೆ. ನಾವೇನು ಮಾಡೋಕ್ಕಾಗ್ತದೆ ಸರ್ ಅದಕ್ಕೆ? ಅವ್ರು ಅದೆಲ್ಲ ಪಕ್ಷ ಏನು ಇರಲಿಲ್ಲಲ್ಲ, ಅದರಿಂದ ನಾವು ಬಿ ಜೆ ಪಿ ಪಕ್ಷದಲ್ಲಿ ಯಾರು ಗೆದ್ದಿದ್ದಾರೆ ಅವ್ರಿಗೆ ನಾವು ಮತ ಹಾಕಿದ್ದೀವಿ. ಅಲ್ಲ, ನಾನು ಹೆಂಗೆ ಹೇಳೋಕ್ಕಾಗ್ತದೆ ಸರ್ ಅದನ್ನು? ನಾನೇ ಕೇಳೋಕ್ಕಾಗ್ತದೆ ಅದನ್ನು? ನಾನು ಮೂಲ ಬಿ ಜೆ ಪಿ, ಅದು ನಾನು ಬಿ ಜೆ ಪಿಯವ್ರಿಗೆ ಓಟ್ ಹಾಕಿರೋದು. ನಾನು ಅವ್ರು ಯಾರಿಗೆ ಹಾಕಿದ್ರು ಅಂತ ನನಗೆ ಸಂಬಂಧ ಇಲ್ಲ ಸರ್. ನಾನು ಸದಸ್ಯನಾಗಿ ನನ್ನ ಮತ ನಾನು ಚಲಾಯಿಸ್ಕೊಂಡಿದ್ದೀನಿ ಬಿ ಜೆ ಪಿ ಪಕ್ಷದವ್ರಿಗೆ. ಈ ಒಂದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಟಾಕಿಗಳನ್ನು ಸಿಡಿಸಿ ಸಂತಸವನ್ನು ಹಂಚಿಕೊಂಡ್ರು. ಹಾಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ, ನಾವು ಅಭಿವೃದ್ಧಿಗಾಗಿ ನಮಗೆ ಯಾರೆಲ್ಲ ಮತವನ್ನು ಚಲಾಯಿಸಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇವೆ, ನಾವು ಬಿಜೆಪಿಯಲ್ಲಿಯೇ ಇದ್ದೇವೆ ಅಂತೇಳಿ ತಮ್ಮ ನಡೆಗಳನ್ನು ಸಮರ್ಥಿಸಿಕೊಂಡಿದ್ದು ಹೀಗೆ. ಏನು ಪುರಸಭೆ ಎಲೆಕ್ಷನ್ ನಡೀತು 14ನೇ ತಾರೀಕು
ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬದಲಾವಣೆ ಏನಾಯಿತು 2.5 ವರ್ಷ ಕಂಪ್ಲೀಟ್ ಆದಮೇಲೆ ನಮ್ಮದು ಎಲೆಕ್ಷನ್ ಬಂತು. ಅದರಲ್ಲಿ BCMA ಹಾಗೆ BCMA ಜನರಲ್ ಇತ್ತು. ಅದರಲ್ಲಿ 4 ಜನ ಕಾಂಪಿಟೇಟರ್ಗಳಿದ್ದರು. ಅದರಲ್ಲಿ ನನಗೆ ಬಹುಮತ ಬಂದು ನಾನು ಇಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಇಲ್ಲ, ನಾವು ಮೂಲತಃ BJPಯವರು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ, ಮುಂದೆ ಆಗೋದಿಲ್ಲ. ನೋಡೋಣ. ಕಾಂಗ್ರೆಸ್ನವರು ಅಭಿವೃದ್ಧಿಗೆ ಬೆಂಬಲ ಕೊಟ್ಟಿದ್ದಾರೆ. ಅಭಿವೃದ್ಧಿ ಪರ ಬೆಂಬಲ ಕೊಟ್ಟಿದ್ದಾರೆ. BJP ಪರನೇ ಆದ್ರೂ ಅಭಿವೃದ್ಧಿ ಪರ ಬೆಂಬಲ ಕೊಟ್ಟಿದ್ದಾರೆ ಅವರು. ಈಗ ಒಂದು BJP ಪರ ಇರ್ಬೋದು, ಒಂದು ಶಾಸಕರು ಇರ್ಬೋದು, ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ತಾಲೂಕಿನ ಜನದ ಒಂದು ಹಿತದೃಷ್ಟಿಯಿಂದ ಅವರು ಅಭಿವೃದ್ಧಿ ಪರ ವೋಟ್ ಮಾಡಿದ್ದಾರೆ. ಹೌದು. ಇನ್ನು ಮುಂದೆ ಅಂತ ಹೇಳಿದ್ರೆ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋದೇ ಬಂದು ಬಿಜೆಪಿಯಿಂದ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನರ್ ಆಫೀಸರು. ಸೊ ಆ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮೀಡಿಯಾದವ್ರಿಗೆ ಸರ್ಟಿಫಿಕೇಟ್ಗೆ ಏನು ಬೆಲೆ ಇರುತ್ತೆ ಅಂತೇಳಿ. ಸೊ ಹಾಗಾಗಿ ಆ ಸರ್ಟಿಫಿಕೇಟ್ ಹೇಳುತ್ತೆ BJP ಅಂತ. ನಾವು BJP ಹೌದು. ಬೊಮ್ಮಸಂದ್ರ ಪುರಸಭೆಗೆ ಕಾಂಗ್ರೆಸ್ನವರು ಅಭಿವೃದ್ಧಿ ಪರ ಮತ ಕೊಟ್ಟಿದ್ದಾರೆ. ನಾವು ಅಭಿವೃದ್ಧಿ ಪರ ಅಧ್ಯಕ್ಷರು ಅಷ್ಟೇ. ಎಲ್ಲ ಇದರಲ್ಲಿ ಕೆಲಸಗಳು ಮಾಡ್ಕೊಂಡ್ಬಂದ್ವಿ. ಇನ್ನೂ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇತ್ತು, ಅದನ್ನು ಮುಗಿಸೋಕೆ ಇದು ಮಾಡಿದೆ. ಅಷ್ಟೊತ್ತಿಗೆ ಅವಧಿ ಮುಗೀತು. ಹಾಗೆ ಈಗ ತಿರ್ಗಾ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವಧಿ ಬಂದ ಮೇಲೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಈಗ ಎಲ್ಲರ ಆಶೀರ್ವಾದದಿಂದ ಮತ್ತೆ ನಮ್ಮನ್ನು ಉಪಾಧ್ಯಕ್ಷರ ಸ್ಥಾನದಲ್ಲಿ ಖಂಡಿತ ಇಲ್ಲ. ಯಾವತ್ತೂ ಅಷ್ಟೇ ನಾವು ಅದನ್ನ ಇದು ಮಾಡಿಲ್ಲ. ನಾವು ಕಾಂಗ್ರೆಸ್ ಅಂತ ನಾವು ಇದು ಮಾಡಿಲ್ಲ. ಅಭಿವೃದ್ಧಿ ಪರದಿಂದ ನಾನು ಮಾಡಿದ್ದ ಕೆಲಸ ಅದನ್ನ ನೋಡಿ ನನಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಕಾಣೆ ಆಗಲೇಬೇಕಲ್ವಾ, ಮನೆಗೆ ಹೋಗಲೇಬೇಕಲ್ವಾ. ಸೊ ಹಾಗಾಗಿ ಅದಕ್ಕೆ ಕಾಣೆ ಆಗೋದಂಥದ್ದೇನಿಲ್ಲ ಇದರಲ್ಲಿ. ಮುಂದೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿಕೊಂಡು ಹೋಗ್ತೀವಿ. ಅಲ್ಲ ನಾವು ಈಗಲೂ BJPಯಲ್ಲೇ ಇದ್ದೀವಲ್ಲ, ಅದೆಲ್ಲ ಏನೂ ಇಲ್ಲ. ಕೆಲಸ ಇಲ್ಲ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದು ಹೀಗೆ. ಅವರ ಅಭಿಮಾನಿಗಳು ಬಿಜೆಪಿ ಪಾರ್ಟಿ ಮೇಲೆ ಅಭಿಮಾನ, ಮತ್ತು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಅಭಿಮಾನ. ಏನಂತ ಹೇಳಿದ್ರೆ ಇವತ್ತು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲಿ ಯಾವುದು ಸಿಂಬಲ್ ಏನಿಲ್ಲ. ಎಲೆಕ್ಷನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಕೈ ಸಿಂಬಲ್ ಆಗಲಿ, ಆಮೇಲೆ ಇದು ಹೂ ಸಿಂಬಲ್ ಆಗಲಿ, JDS ಸಿಂಬಲ್ ಆಗಲಿ, ಅಲ್ಲಿ ಯಾವುದಿಲ್ಲ. ನಮಗೆ ಏನಂತ ಹೇಳಿದ್ರೆ ಯಾರು ಅಧಿಕಾರವನ್ನು ಚೆನ್ನಾಗಿ ನಡೆಸಿ, ವಿಶೇಷವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಒಳ್ಳೆ ಅಭಿವೃದ್ಧಿಗಳಾಗಬೇಕು. ಆ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೆ ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಪರವಾಗಿಲ್ಲ, ಯಂಗ್ಸ್ಟರ್ಸ್ ಇದ್ದಾರೆ, ಕೆಲಸ ಮಾಡ್ತಾರೆ ಅನ್ನೋಂಥ, ನಾವಲ್ಲಿ ಪಕ್ಷ ಏನು ಇಲ್ಲ, ಕೆಲಸ ಮಾಡ್ತಾರೆ ಅಂತೇಳಿ ಅನಿಸಿದ್ದಕ್ಕೆ ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇನ್ನೊಂದು ಮತ್ತೊಂದಿಲ್ಲ. ನಾವು ಅಭಿವೃದ್ಧಿ ದೃಷ್ಟಿಯಿಂದ ಈ ಪುರಸಭೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು, ಚೆನ್ನಾಗಿ ಆಗಬೇಕು ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರು ನಾವುಗಳು ಯಾರೂ ಇಲ್ಲಿ ಪಕ್ಷ ಗಿಚ್ಚ ಅಂತ ನೀವು ಬಂದಿಲ್ಲ. ನಾವು ಒಳ್ಳೆಯವರು ಯಾರಿದ್ದಾರೆ ನೋಡಿಬಿಟ್ಟು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. BJP ಯಾರು ಬೇಕಾ ಯಾವ ಥರ ಅನ್ಬೇಕಾದ್ರೆ ಅಂದ್ಕೊಳ್ಳಿ, BJP ಯಾರು ಅಂದ್ಕೊಳ್ಳಿ, ನೀವು ಕಾಂಗ್ರೆಸ್ ಆದರೂ ಅಂದ್ಕೊಳ್ಳಿ, JDS ಅಂದ್ಕೊಳ್ಳಿ, ನಮ್ಮದೇನದಲ್ಲ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಚೇಂಜಸ್ ಇದ್ದಾಗ ನಮ್ಮ ವಸಂತಣ್ಣ ಅವರು ಉಪಾಧ್ಯಕ್ಷರಾಗಿ, ಗೋಪಾಲ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಹೃತ್ಪೂರ್ವಕ ವಂದನೆಗಳು. ವಸಂತಣ್ಣಗೆ ತುಂಬ ಖುಷಿ ಆಗ್ತಾಯಿದೆ ಅವರ ಉಪಾಧ್ಯಕ್ಷರಾಗಿರೋದು. ಗೋಪಾಲ್ ಅವರು ಅಷ್ಟೇ ಉಪಾಧ್ಯಕ್ಷರಾಗಿರೋದು ನಮ್ಗೆ ತುಂಬ ಸಂತೋಷ. ಅಧ್ಯಕ್ಷರಾಗಿರೋದು ನಮ್ಗೆ ತುಂಬ ಸಂತೋಷ. ಅವರು ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ಬೊಮ್ಮಸಂದ್ರ ಪುರಸಭೆಗೆ ಒಳ್ಳೆಯ ಹೆಸರು ತಂದರೆ ಸಾಕು, ಇನ್ನೇನು ಬೇಡ ನಮಗೆ. ಅಷ್ಟೇ ನಾವು ದೇವರಲ್ಲಿ ಕೇಳ್ಕೊಂತೀರಿ. ಧನ್ಯವಾದ. ಒಟ್ಟಿನಲ್ಲಿ ಬೊಮ್ಮಸಂದ್ರ ಪುರಸಭೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಇಲ್ಲಿ ಇದೀಗ ಒಂದು ಹೊಸ ರಾಜಕೀಯ ದಾಳವನ್ನು ಉರುಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ನಡೆ ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಹಾಗೆಯೇ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಜಂಗಿ ಕುಸ್ತಿಗೆ ಬೀಳ್ತಾರೆ. ಪುರಸಭೆಯಲ್ಲಿ ಸಿಕ್ಕಂತಹ ಈ ಒಂದು ಅವಕಾಶವನ್ನ ತಮ್ಮ ಹೊಸ ದಾಳವನ್ನು ಉರುಳಿಸುವ ಮೂಲಕ ಒಂದು ರೀತಿಯಾಗಿ BJPಯಲ್ಲಿಯೇ ಒಂದಷ್ಟು ಗೊಂದಲಗಳು ಮತ್ತು ತಳಮಳಕ್ಕೆ ಕಾರಣವಾಗಿದೆ. ಇದು ಕೂಡ ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ನಿಮ್ಮ ಬ್ಲೂಮ್ ಟಿವಿಯು ಆ ಎಲ್ಲ ವರದಿಗಳನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.